ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಜೆಸಿ ಬಡಾವಣೆ ಹಳ್ಳದ ರಸ್ತೆಯ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಇದಕ್ಕೂ ಮುಂಚೆ ಸಾಕಷ್ಟು ಹೋರಾಟಗಳು ಮಾಡಲಾಗಿತ್ತು ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಮಾನ್ಯ ಶಾಸಕರಿಗೂ ಸಹ ಮನವಿ ಸಹ ನೀಡಲಾಗಿತ್ತು. ಮಾನ್ಯ ಶಾಸಕರು ಹಾಗೂ ಅಧಿಕಾರಿಗಳು ಸ್ಪಂದಿಸಿ ಇಂದು ಹರಿಹರ ನಗರದಲ್ಲಿ ಹಳ್ಳದ ರಸ್ತೆಗೆ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಡಿ.ಪಿ. ಹರೀಶ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ವೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾನೆ, ನಗರಸಭೆ ಅಧ್ಯಕ್ಷರಾದ ಪ್ರೀತಂ ಬಾಬು, ಪೌರಾಯುಕ್ತರಾದ ಈರಮ್ಮ, ಎಇಇ ಆದಂತಹ ವಿನಯ್ ಕಾವೇರಿ, ನಗರಸಭೆ ಸದಸ್ಯರಾದ ಆಟೋ ಹನುಮಂತಪ್ಪ, ಉಪಾಧ್ಯಕ್ಷರಾದ ಅಲಿ ಅಕ್ಬರ್, ಸಿದ್ದಪ್ಪ, ಮಕ್ತೂಮ್, ಬಾಲಸ್ವಾಮಿ, ಜಗದೀಶ್, ಮನೆ ಗುತ್ತಿಗೆದಾರರಾದ ಸುಭಾಷ್ ಚಂದ್ರ, ಶ್ರೀನಿವಾಸ್ ಹಾಗೂ ಸ್ಮಾರ್ಟ್ ನ್ಯೂಸ್ ವರದಿಗಾರರಾದಂತಹ ಶೇಖ್ ಅಲ್ತಾಫ್, ಇನ್ನೂ ಹಲವಾರು ಜನ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಜೆಸಿ ಬಡಾವಣೆ ಹಳ್ಳದ ರಸ್ತೆಯ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಇದಕ್ಕೂ ಮುಂಚೆ ಸಾಕಷ್ಟು ಹೋರಾಟಗಳು ಮಾಡಲಾಗಿತ್ತು ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಮಾನ್ಯ ಶಾಸಕರಿಗೂ ಸಹ ಮನವಿ ಸಹ ನೀಡಲಾಗಿತ್ತು. ಮಾನ್ಯ ಶಾಸಕರು ಹಾಗೂ ಅಧಿಕಾರಿಗಳು ಸ್ಪಂದಿಸಿ ಇಂದು ಹರಿಹರ ನಗರದಲ್ಲಿ ಹಳ್ಳದ ರಸ್ತೆಗೆ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಡಿ.ಪಿ. ಹರೀಶ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ವೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾನೆ, ನಗರಸಭೆ ಅಧ್ಯಕ್ಷರಾದ ಪ್ರೀತಂ ಬಾಬು, ಪೌರಾಯುಕ್ತರಾದ ಈರಮ್ಮ, ಎಇಇ ಆದಂತಹ ವಿನಯ್ ಕಾವೇರಿ, ನಗರಸಭೆ ಸದಸ್ಯರಾದ ಆಟೋ ಹನುಮಂತಪ್ಪ, ಉಪಾಧ್ಯಕ್ಷರಾದ ಅಲಿ ಅಕ್ಬರ್, ಸಿದ್ದಪ್ಪ, ಮಕ್ತೂಮ್, ಬಾಲಸ್ವಾಮಿ, ಜಗದೀಶ್, ಮನೆ ಗುತ್ತಿಗೆದಾರರಾದ ಸುಭಾಷ್ ಚಂದ್ರ, ಶ್ರೀನಿವಾಸ್ ಹಾಗೂ ಸ್ಮಾರ್ಟ್ ನ್ಯೂಸ್ ವರದಿಗಾರರಾದಂತಹ ಶೇಖ್ ಅಲ್ತಾಫ್, ಇನ್ನೂ ಹಲವಾರು ಜನ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ.